ಹಾಯ್ ಮೇಡಮ್, ಏನ್ ಮಾಡ್ತಾ ಇದ್ದೀರಾ? ಸರ್ ಏನಂತ ಹೇಳಿದ್ರೆ ಕಸ್ಟಮರ್ಸ್ ಎನ್ಕ್ವೈರೀಸ್ ಬರ್ತಾ ಇದೆ ತುಂಬಾ. ಅದನ್ನ ನೋಡ್ತಾ ಇದೀರಲ್ಲ, ಕಸ್ಟಮರ್ ಎನ್ಕ್ವೈರೀಸ್ ಎಲ್ಲಾನು ರಿಪ್ಲೈ ಮಾಡ್ಬೇಕು ಇವಾಗ, ಅದಕ್ಕೆ ತೆಗ್ದಿದೀವಿ. ಮೇಡಮ್, ರಿಪ್ಲೈ ಲೇಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಏನ್ ಹೇಳ್ತೀರಾ? ಸರ್ ನೀವೇ ನೋಡ್ತಾ ಇರ್ಬೋದು, ನಾನು ಸ್ಕ್ರೋಲ್ ಮಾಡಿದ್ರು ಎಂಡ್ ಆಗ್ತಿಲ್ಲ. ಎಷ್ಟು ಮೆಸೇಜ್ ಇದೆ ಅಂದ್ರೆ ಮೋರ್ ದೆನ್ 3000 ಮೇಲೇನೆ ಮೆಸೇಜಸ್ ಇದೆ. ಅಂಡ್ ಕಾಲ್ಸ್ ಕೂಡ ನಮ್ಗೆ ಮಿಡ್ ನೈಟ್ 1 o'clock 3 o'clock, ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ 5 o'clock ಎಲ್ಲ ಕಾಲ್ ಬರ್ತಾ ಇದೆ. ಸೊ ಹೆಂಗೆ ಹ್ಯಾಂಡಲ್ ಮಾಡ್ಬೇಕಂದ್ರೆ ನಾವು ಎಲ್ಲ ಸ್ಟಾಫ್ ಎಲ್ಲ ಸೇರಿ ಒಂದ್ 5 ಮೆಂಬರ್ಸ್ ಇನ್ಕ್ಲೂಡ್ ಮಾಡಿದ್ರು ಆಗ್ತಾ ಇಲ್ಲ. ಸೊ ಸೊ ಇವಾಗ ಏನ್ ಮಾಡ್ಬೇಕು ಅಂತ ಹೇಳ್ತೀರಾ ಮೇಡಮ್? ಕಸ್ಟಮರ್ಸ್ ಏನಂದ್ರೆ ಕಸ್ಟಮರ್ ಕಾಲ್ ಮಾಡ್ತಾರೆ, ನಮಗೆ ರಿಪ್ಲೈ ಮಾಡಕ್ ಆಗಲ್ಲ. ಅದಕ್ಕೆ ಕಾಲ್ಸ್ ಅವಾಯ್ಡ್ ಮಾಡಿ ನಾವು ಮೆಸೇಜ್ ಮಾಡಿ ಅಂತ ಹೇಳ್ತಾ ಇದೀವಿ. ಓಕೆ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ಬೇಕಾ ಮೇಡಮ್? ಹೌದು, ಕಸ್ಟಮರ್ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ನಾವು ರಿಪ್ಲೈ ಮಾಡ್ತೀವಿ ಖಂಡಿತ. ಬಟ್ ಕೆಲವೊಬ್ಬರಿಗೆ 2 days ಆಗ್ಬೋದು, 3 days ಆಗ್ಬೋದು. ರಿಪ್ಲೈ ಅಂತೂ ವೇಟ್ ಮಾಡ್ಬೇಕು ಅಂತ ಹೇಳ್ತೀರಾ? ಖಂಡಿತ ವೇಟ್ ಮಾಡಿದ್ರೆ ನಾವೆಲ್ಲರಿಗೂ ರಿಪ್ಲೈ ಮಾಡ್ತೀವಿ ಸರ್. ಓಕೆ, ಸ್ಟಾಕ್ ಎಲ್ಲ ಅವೈಲಬಿಲಿಟಿ ಇದೆಯಾ ಮೇಡಮ್? ಸ್ಟಾಕ್ ಎಲ್ಲಾನು ಅವೈಲೇಬಲ್ ಇದೆ. ಇವ್ರಿಗೆ ಲೇಟ್ ಆಗಿ ಬರುತ್ತೆ, ನನ್ ಸ್ಟಾಕ್ ಅಲ್ಲಿ ಆಗುತ್ತೆ ಅನ್ನೋ ಟೆನ್ಷನ್ ಕೂಡ ಬೇಡ, ಎಲ್ಲರಿಗೂ ಬಂದೇ ಬರುತ್ತೆ, ಸಿಗುತ್ತೆ. ಸೊ ಖಂಡಿತ ವೇಟ್ ಮಾಡ್ಬೇಕು ಅಂತ ಹೇಳ್ತೀರಾ ಮೇಡಮ್? ಹೌದು, ವೇಟ್ ಮಾಡ್ಬೇಕು. ಮತ್ತೆ ಕಮೆಂಟ್ಸ್ ಹಾಕಿರ ನೋಡ್ಬೋದು, ಕಾಲ್ಸ್ ಅಂತೂ ಬರ್ತಾನೆ ಇರುತ್ತೆ. ನಮ್ಗೆ ಕಟ್ ಮಾಡಿದ್ದು ಯೂಸ್ ಮಾಡಕ್ಕೂ ಟೈಮ್ ಇರಲ್ಲ, ಅಷ್ಟು ಕಾಲ್ಸ್ ಸೊ ಬರುತ್ತೆ. ಹಾಗಾಗಿ ನಿಮ್ಗೆ ವರ್ಕ್ ಮಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತೀರಾ? ವರ್ಕ್ ಮಾಡ್ಲಿಕ್ಕೂ ತೊಂದರೆ ಆಗ್ತಿದೆ, ಅದಕ್ಕೆ ಕೇಳ್ತಿರೋದು ಪ್ಲೀಸ್ ಕಾಲ್ಸ್ ಅವಾಯ್ಡ್ ಮಾಡಿ. ನೀವು ಟೆಕ್ಸ್ಟ್ ಮಾಡಿದ್ರೆ ಖಂಡಿತ ರಿಪ್ಲೈ ಮಾಡೇ ಮಾಡ್ತೀವಿ. ಅಂಡ್ ಕೆಲವೊಬ್ರು ಕಮೆಂಟ್ಸ್ ಹಾಕಿದೀರಾ, ಇದು ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ, ಫೇಕ್ ಅಂತ. ಫೇಕ್ ಇಲ್ಲ, ಇದು 14 years ಇಂದನೂ ನಡ್ಸ್ಕೊಂಡ್ ಬರ್ತಿರೋದು ಕಂಪನಿ. ಇದು ಟ್ರಸ್ಟೆಡ್, ಫೇಕ್ ಎಲ್ಲ ಆತರ ಏನು ಇಲ್ಲ. ನೀವು ಬೇಕಿದ್ರೆ ವಿಸಿಟ್ ಮಾಡಿ, ನಮ್ ಸ್ಟೋರ್ ಲೊಕೇಶನ್ ಇವಾಗ ಹಾಕ್ತೀನಿ. ಓಕೆ, ನಿಮ್ ಸ್ಟೋರ್ ಅಲ್ಲಿ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದಾ ಮೇಡಮ್? ನೀವು ಪಂಚಲೋಹ ಫಿಂಗರ್ ರಿಂಗ್ಸ್ ಎಲ್ಲ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿದ್ರೆ ಒಳ್ಳೇದು. ಯಾಕಂತ ಹೇಳಿದ್ರೆ ಫಿಂಗರ್ ರಿಂಗ್ ಸೈಜ್ ಎಲ್ಲ ಡಿಫ್ರೆನ್ಸ್ ಬರುತ್ತೆ, ಅದಕ್ಕೆ ರಿಪ್ಲೈ ಮಾಡೋದು ಲೇಟ್ ಆಗ್ತಿದೆ. ಅಂಡ್ ನೀವು ಸೈಜ್ ಕೂಡ ಕರೆಕ್ಟ್ ಆಗಿ ಕಳಿಸ್ತಾ ಇಲ್ಲ, ಎಷ್ಟೋ ಜನ ಗೊತ್ತಿಲ್ಲ ಅಂತೀರಾ. ವಿಸಿಟ್ ಮಾಡಿದ್ರೆ ಖಂಡಿತ ನಿಮ್ ಪರ್ಫೆಕ್ಟ್ ಸೈಜ್ ತಗೊಂಡೆ ಹೋಗ್ಬೋದು. ಮೇಡಮ್, ಸೊ ಕಸ್ಟಮರ್ ಗೆ ಇಷ್ಟೊಂದು ಡಿಲೇ ಆಗ್ತಾ ಇದೆಯಲ್ಲ, ಇದಕ್ಕೋಸ್ಕರ ನೀವೇನ್ ಹೇಳ್ತೀರಾ? ಸರ್ ನಾವ್ ಹೇಳೋದಿಷ್ಟೇನೆ, ವಿ ಆರ್ ರಿಯಲಿ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಯಾಕಂತ ಹೇಳಿದ್ರೆ ನಮ್ ಕಡೆಯಿಂದ ಇನ್ಕನ್ವೀನಿಯನ್ಸ್ ಆಗಿದೆ, ನಾವು ಸಾರಿ ಕೇಳ್ತೀವಿ ಲೇಟ್ ಆಗಿ ರಿಪ್ಲೈ ಮಾಡ್ತಿರೋದ್ರಿಂದ. ಅಂಡ್ ಡಿಲೇ ಆಗ್ತಾ ಇದೆ ಮೆಸೇಜ್. 2 to 3 days ಒಳಗಡೆ ಖಂಡಿತ ಎಲ್ಲರಿಗೂ ರಿಪ್ಲೈ ಅಂತೂ ಆಗೇ ಆಗುತ್ತೆ. ಇವಾಗ ಇನ್ನು ಸ್ಟಾಫ್ ಕಡೆಯಿಂದನೂ ವರ್ಕ್ ಮಾಡಿ 1 day ರಿಪ್ಲೈ ಬರೋ ತರ ಮಾಡ್ತಾ ಇದ್ದೀವಿ. ಅಂಡ್ ಇನ್ನೊಂದ್ ಏನಂತ ಹೇಳಿದ್ರೆ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡಬೇಡಿ. ನೀವೇನಾದ್ರೂ ಅಮೌಂಟ್ ಕೊಟ್ಟು ನಿಮಗೆ ಪ್ರಾಡಕ್ಟ್ ರಿಸೀವ್ ಆಗಿಲ್ಲ ಅಂದ್ರೆ ಅಷ್ಟೇ ಅದು ಫೇಕ್ ಆಗುತ್ತೆ. ಇದು ಟ್ರಸ್ಟೆಡ್, 14 years ಇಂದ ನಡ್ಸ್ಕೊಂಡ್ ಬಿಡ್ತಾ ಇದೀವಿ. ಲೇಟ್ ಆದ್ರೂ ಪರವಾಗಿಲ್ಲ, ನಿಮ್ ಪ್ರಾಡಕ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು.